ಮಕ್ಕಳ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಕರ್ಕಾಟಕ ರಾಶಿಯವರ ಸಂತಾನದ ಸಂದರ್ಭದಲ್ಲಿ ನೋಡಿ, ಈ ಸಂತಾನದ ಸಂದರ್ಭ ಅಂತಂದ್ರೆ ಮದುವೆ ಆದ ಮೇಲೆ ಮಕ್ಕಳಾಗುವಂತಹದ್ದು ಅಥವಾ ಆಗುವಂತಹದ್ದು ವಿಳಂಬವಾಗುವಂತಹದ್ದು, ಮಕ್ಕಳಾದ ಮೇಲೂ ಅನೇಕ ರೀತಿಯ ಮಕ್ಕಳ ತೊಂದರೆಗಳು ಬರುವಂತಹದ್ದು ಅವರ ಆರೋಗ್ಯದಲ್ಲಿ, ಅಥವಾ ಮಕ್ಕಳು ನಾಳೆ ಬೆಳೀತಾ ಇರುವಾಗ ಸರಿಯಾದ ಶಿಕ್ಷಣಕ್ಕೆ ಬೇಕಾದಂತಹ ಒಂದು ಕಾನ್ಸಂಟ್ರೇಷನ್ ಅವರು ಪಡೆದೇ ಹೋದಂತಹದ್ದು. ಹೀಗೆ ಅನೇಕ ರೀತಿಯ ತೊಂದರೆಗಳನ್ನ ನಾವು ಎದುರಿಸ್ತಾ ಇರಬೇಕಾಗತ್ತೆ. ಮಕ್ಕಳ ಆಗದೆ ಹೋಗುವಂತಹದ್ದು ಹೇಗೆ ತೊಂದರೆಯೋ, ಮಕ್ಕಳಾದ ಮೇಲೆ ಅವರ ಸಂರಕ್ಷಣೆಯ ಭಾರವನ್ನು ಹೊರಬೇಕಾದದ್ದು ಅಷ್ಟೇ ರೀತಿಯ ಒಂದು ದೊಡ್ಡ ಒಂದು ಸವಾಲಾಗಿ ಮನುಷ್ಯನ ಎದುರಲ್ಲಿ ನಿಂತಿರುತ್ತೆ. ಮುಖ್ಯವಾಗಿ ಈ ಇನ್ ಪರ್ಟಿಕ್ಯುಲರ್ ಚಂದ್ರನ ಸಂದರ್ಭದ ಯಜಮಾನತ್ವವನ್ನು ಹೊಂದಿದಂತಹ ಕರ್ಕಾಟಕ ರಾಶಿಯವರಿಗೆ ಮಕ್ಕಳು ಎಲ್ಲಿ ದಾರಿ ತಪ್ಪಬಹುದು ಅನ್ನುವುದರ ಬಗೆಗೆ ಸ್ವಲ್ಪ ಗಮನ ಹರಿಸಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಯಾಕೆ ಅಂತಂದ್ರೆ ಈ ಚಂದ್ರ, ಕರ್ಕಾಟಕ ರಾಶಿಯ ಯಜಮಾನಾದಂತಹ ಚಂದ್ರ ತಾನು ಸುಹಾಸಕರವಾದಂತಹ ಒಂದು ಚೈತನ್ಯವನ್ನ ಕೊಡುವಂತಹ ವ್ಯಕ್ತಿ ಆಗಿದ್ದಿದ್ರು ಕೂಡ ಇವನ ಸಂದರ್ಭಕ್ಕೆ ಅನೇಕ ರೀತಿಯ ತೊಂದರೆಗಳನ್ನ ತಂದೆರಚಬಲ್ಲಂತಹ ವಿಚಾರವನ್ನ ಎಲ್ಲಿ ಶನೈಶ್ಚರ ತನ್ನ ಆಂತರ್ಯದಲ್ಲಿ ಇಟ್ಕೊಳ್ತಾನೆ. ಯಾವಾಗಲೂ ಶನೈಶ್ಚರನ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾರಿಗೇ ಆಗಲಿ ಶನಿ ಕಾಟ ಬಂದಾಗ ತೊಂದರೆ ಇರುವಂತಹದ್ದೇ. ಆದರೆ ಇನ್ ಪರ್ಟಿಕ್ಯುಲರ್ ಕರ್ಕಾಟಕ ರಾಶಿಯವರಿಗೆ ಅದು ತುಂಬಾ ವಿಸ್ತೃತವಾದಂತಹ ಸ್ವರೂಪದಲ್ಲಿರುತ್ತೆ. ನಾನು ಅದನ್ನ ಹೆಸರು ಹಿಡಿದು ಹೇಳಲಿಕ್ಕೆ ಹೋಗೋದಿಲ್ಲ. ಪ್ರಬಲರಾದಂತಹ ಭಾರತದ ಸಂದರ್ಭದ ಪ್ರಬಲ ರಾಜಕಾರಣಿಯೊಬ್ಬರು ಮಗನ ಸಂದರ್ಭಕ್ಕಾಗಿಯೇ ಅನೇಕ ರೀತಿಯ ಪಡಿಪಾಟಲುಗಳನ್ನು ಎದುರಿಸಬೇಕಾದಂತಹ ಸಂದರ್ಭ ಬಂತು. ಹಾಗಾದ್ರೆ ಇಲ್ಲಿ ಮುಖ್ಯವಾದಂತಹ ಒಂದು ಖಳನಾಯಕನ ರೋಲನ್ನು ನಿರ್ಮಾಣ ಮಾಡಿದವನು ಯಾರು ಅಂತಂದ್ರೆ, ಚಂದ್ರನ ಅಸಹಾಯಕತೆಯಿಂದಾಗಿ ಇನ್ನಿಷ್ಟು ಕ್ರೂರವಾದಂತಹ ಒಂದು ಮಗ್ಗಲನ್ನು ತೋರಿಸಿದಂತಹ ಶನೈಶ್ಚರ ಅದಕ್ಕೆ ಕಾರಣನಾಗ್ತಾನೆ. ಎಲ್ಲಿಯವರೆಗೆ ಹೋಗುತ್ತೆ ಅದು ಅಂತಂದ್ರೆ, ಮಕ್ಕಳನ್ನ ಕಂಡಾಗ ತಂದೆ ತಾಯಿಗಳು ಏನಾಗಬೇಕಾಗತ್ತೆ, ಆನಂದವನ್ನ ಹೊಂದುವಂತಹ ಹೃದಯವನ್ನ ಹೊಂದಿರ್ತಾರೆ. ಆದರೆ ಮಕ್ಕಳನ್ನ ಕಂಡ್ರೆ ಭಯ ಆಗ್ಬಿಡಬಹುದಾದಂತಹ ಸನ್ನಿವೇಶ ನಿರ್ಮಾಣ ಆದ್ರೆ ಅಂತಹ ರಾಜಕಾರಣಿ, ಪ್ರಬಲವಾದಂತಹ ರಾಜಕಾರಣಿ ಆ ಮಗುವನ್ನ ಕಂಡ್ರೆ ಭಯ ಪಡಬಹುದಾದಂತಹ ಸ್ಥಿತಿಗತಿಗಳು ನಿರ್ಮಾಣವಾಗಿ ಹೋಗುತ್ತೆ. ಅನೇಕ ರೀತಿಯ ಉಪದ್ವ್ಯಾಪಗಳು ಅವರ ಮೂಲಕವಾಗಿ ಸಾಧ್ಯವಾಗಿ ಅದು ಈ ದೇಶದ ಸಂದರ್ಭಕ್ಕಿರಲಿ, ಅದು ಜಾಗತಿಕವಾಗಿ ಇವರ ವ್ಯಕ್ತಿತ್ವವನ್ನ ಕುಂದಿಸುವಂತಹ ಒಂದು ವಿಚಿತ್ರಕ್ಕೂ ತನ್ನನ್ನ ತಾನು ಅದು ಸೃಷ್ಟಿ ಮಾಡ್ತಾ ಒಂದು ಕೆಟ್ಟದ್ದಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಅನೇಕ ನಂತರದಲ್ಲೂ ಕೂಡ ಅನೇಕ ಕೆಟ್ಟದ್ದನ್ನೇ ಕಂಡುಕೊಳ್ಳುತ್ತಾ ಹೋಗುವಂತಹ ದುರ್ಬಲ ಸ್ಥಿತಿಯನ್ನು ಅವರು ನೋಡ್ತಾರೆ ವಿನ ಅದು ಸರಿಪಡಿಸುವಂತಹ ರೀತಿಯಲ್ಲಿ ತನ್ನ ಒಂದು ದಾರಿಯನ್ನ ಅದು ಕಂಡುಕೊಳ್ಳದೆ ಇರದೆ ಹೋದಂತಹ ಇತಿಹಾಸವನ್ನ ನಾವು ಕೇಳಬಹುದಾಗಿದೆ. ನಾವು ಎಷ್ಟೋ ಮಹತ್ವದ ರಾಜರುಗಳು, ಮಹಾರಾಜರುಗಳು, ಇವತ್ತು ನಾವು ಇತಿಹಾಸದ ಪುಟಗಳನ್ನ ಕೆದಕಿದರೆ ಎಷ್ಟೋ ಒಂದು ವಿಚಾರದಲ್ಲಿ ಮಕ್ಕಳು ತಂದೆ ತಾಯಿಗಳನ್ನ ವಿಚಿತ್ರವಾದ ತೊಂದರೆಗೆ ಒಳನುಗ್ಗಿಸಿ ಅವರನ್ನ ಸೆರೆಮನೆಯಲ್ಲಿಟ್ಟು ತಾವು ಅಧಿಕಾರವನ್ನ ಹೊಂದಬೇಕಾದಂತಹ ಕೆಟ್ಟ ಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಳ್ತಾರೆ. ಇದು ಕೆಟ್ಟದ್ದು ತಂದೆ ತಾಯಿಗಳಿಗೆ ಹೊರತು ಮಕ್ಕಳು ಏನ್ ತಿಳ್ಕೊಂಡಿರ್ತಾರೆ ಅಥವಾ ಮಗ ಏನ್ ತಿಳ್ಕೊಂಡಿರ್ತಾನೆ ಅಥವಾ ಮಗಳು ಏನ್ ತಿಳ್ಕೊಂಡಿರ್ತಾಳೆ, ತಾನು ಇದನ್ನ ಅನಿವಾರ್ಯವಾಗಿ ಮಾಡಲೇಬೇಕಾದಂತಹದ್ದು ಆಗಿದೆ, ಹಾಗಾಗಿ ಇದನ್ನ ಮಾಡಿದ್ದೇನೆ ಅನ್ನುವಂತಹ ಒಂದು ಒಣ ವಾದಕ್ಕೂ ಅವರು ಇಳಿದು ಬಿಡ್ತಾರೆ. ಈಗ ನಾವು ಕಂಸನ ಕಥೆಯನ್ನ ಕೇಳಿದ್ರೆ, ಕಂಸ ತನ್ನ ತಂದೆ ತಾಯಿಗಳನ್ನೇ ಸೆರೆಮನೆಯೊಳಗೆ ಇಡ್ತಾನೆ. ಅಷ್ಟೇ ಅಲ್ಲ, ನಂತರದಲ್ಲಿ ತನ್ನ ತಂಗಿ ದೇವಕಿಯ ಅಷ್ಟಮ ಗರ್ಭ ತನ್ನನ್ನು ಕೊಲ್ತದೆ ಅನ್ನುವಂತಹದ್ದು ಯಾವುದೋ ರೀತಿಯಲ್ಲಿ ಒಂದು ಆಕಾಶವಾಣಿಯ ಮೂಲಕವಾಗಿ ತಿಳಿದಾಗ ಆ ಮದುವೆಯಾದಂತಹ ತಂಗಿ ಮತ್ತು ಭಾವಂದಿರನ್ನೇ ಆತ ಸೆರೆಮನೆಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ಅವರ ಮಕ್ಕಳನ್ನ ನಿರ್ದಯವಾಗಿ ಕೊಲ್ತಾನೆ. ನಾವು ಕೃಷ್ಣನ ಕಥೆಯನ್ನು ಕೇಳಿದ್ದೇವೆ. ಕೃಷ್ಣ ದೇವಕಿಯ ಅಷ್ಟಮ ಗರ್ಭವಾಗಿ ಬಂದು ಆ ನಂತರದಲ್ಲಿ ಕಂಸನನ್ನ ಸಂಹರಿಸ್ತಾನೆ ಅನ್ನುವಂಥದ್ದು ಬೇರೆ. ಆದರೆ ಕಂಸ ಯಾವ ರೀತಿಯಲ್ಲಿ ತನ್ನನ್ನ ತಾನು ದುಷ್ಟನಾಗಿ ಮಾಡಿಕೊಳ್ಳುವಂತಹ ಒಂದು ಕೆಟ್ಟ ಸ್ವರೂಪವನ್ನು ಅವನು ಪ್ರದರ್ಶಿಸ್ತಾನೆ ಅಂದ್ರೆ, ಕಂಸ ಒಬ್ಬ ಮನುಷ್ಯನೇ ಆಗಿದ್ರೂ ಕೂಡ ಕಂಸ ರಾಕ್ಷಸ ಅಂತ ಹಿಡಿಸ್ಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ವರ್ತಮಾನದಲ್ಲಿ ನಿರ್ಮಾಣ ಮಾಡಿಕೊಂಡಂತಹ ಕೆಟ್ಟ ಸ್ಥಿತಿಗೆ ತನ್ನಂತ ಅಂತ ತಿಳ್ಕೊಳ್ತಾನೆ. ಇದು
ತನ್ನನ್ನ ತಾನು ತಳ್ಳಿಕೊಳ್ಳುವಂತಹ ವಿಚಾರಗಳು ಅವನ ಆಂತರ್ಯದಲ್ಲಿ ತನ್ನನ್ನ ತಾನು ಗಟ್ಟಿ ಮಾಡಿಕೊಳ್ಳುತ್ತಿದ್ದೇನೆ ಎನ್ನುವಂಥದ್ದು ಹೌದಾದ್ರೂ ಕೂಡ ಒಂದು ದಿನ ಅನಿವಾರ್ಯವಾದಂತಹ ಕೆಟ್ಟ ಸಾವನ್ನ ಅಥವಾ ಕೆಟ್ಟ ದಿನಗಳನ್ನ ಎದುರಿಸಲೇಬೇಕಾದಂತಹ ಸಂದರ್ಭವನ್ನ ತಾನು ಎದುರಿಸಲಿದ್ದೇನೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇಂತಹದ್ದನ್ನೆಲ್ಲ ನಿರ್ಮಾಣ ಮಾಡಿಬಿಡಬಹುದಾದ ಕಂಸನ ಕಥೆ ಏನೇ ಇರಲಿ, ಇವತ್ತು ಕಂಸನ ಜಾತಕವಾಗಲಿ ಅಥವಾ ಕಂಸನ ತಂದೆ ತಾಯಿಗಳ ಜಾತಕವಾಗಲಿ, ಇದರ ವಿಶ್ಲೇಷಣೆ ಇಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತ ಅದರ ಅರ್ಥ ಅಲ್ಲ. ಆದರೆ ಕಂಸನ ರೀತಿಯ ಅನೇಕ ವ್ಯಕ್ತಿತ್ವಗಳನ್ನ ನಾವು ಇವತ್ತಿನ ವರ್ತಮಾನದಲ್ಲಿ ಕಾಣಬಹುದಾಗಿದೆ. ಅವರು ಅನೇಕ ರೀತಿಯಲ್ಲಿ ತಂದೆ ತಾಯಿಗಳನ್ನ ಹಿಂಸಿಸ್ತಾ ಇರ್ತಾರೆ. ಅನೇಕ ತಂದೆ ತಾಯಿಗಳು ಕೊರಗುತ್ತಾರೆ, ಈ ಮಕ್ಕಳಿಂದ ನಾನು ಹೇಗೆ ರಕ್ಷಣೆಯನ್ನು ಪಡಿಬಹುದು? ಯಾಕೆಂದ್ರೆ ಮಕ್ಕಳ ಸಂದರ್ಭದ ವಿಚಾರಗಳು ಅನ್ಯರಲ್ಲಿ ಚರ್ಚೆ ಮಾಡಬಹುದಾದಂತಹ ವಿಚಾರಗಳು ಆಗಿರೋದಿಲ್ಲ. ನನ್ನ ಮಗ ನನಗೆ ಹೊಡಿತಾನೆ, ನನ್ನ ಮಗಳು ನನಗೆ ಹೊಡಿತಾಳೆ ಅಂತಾದ್ರೆ ನಾನು ಅದನ್ನ ಬೇರೆಯವ್ರ ಹತ್ರ ನಾನು ಹೇಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯತೆ ಇದೆ? ಅಥವಾ ಮಗ ಕೂಗಾಡ್ತಾನೆ, ಮಗಳು ಕೂಗಾಡ್ತಾಳೆ ಅಂತಂದ್ರೆ ಬೇರೆಯವ್ರ ಹತ್ರ ಹೇಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ಹೇಳ್ಕೊಂಡ್ರು ಕೂಡ ಅದು ಪ್ರಯೋಜನ ಆಗೋದಿಲ್ಲ. ಯಾರ ಹತ್ರ ನಾವು ಹೇಳ್ಕೊಂಡಿದ್ದೇವೋ ಅವರು ತಮ್ಮಲ್ಲಿಯೇ ಇಟ್ಟುಕೊಳ್ಳದೆ ಅದನ್ನ ಆದಷ್ಟು ಬೇಗನೆ ಇತರರಿಗೂ ಕೂಡ ಹರಡ್ತಾ ಹೋಗ್ತಾರೆ. ಇಂತಹ ಕೆಟ್ಟ ಸ್ಥಿತಿಗಳು ಬಂದ್ಬಿಡ್ತವೆ. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರು ಶನೈಶ್ಚರನ ಬಗೆಗಾಗಿನ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅನಿವಾರ್ಯತೆ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಎಲ್ಲರಿಗೂ ಈ ತೊಂದರೆಗಳು ಎದುರಾಗ್ತಾ ಇರ್ತವೆ ಅಂತ ಕೇಳಿದ್ರೆ ಹಾಗಲ್ಲ. ಕರ್ಕಾಟಕ ರಾಶಿಯವರಿಗೂ ಕೂಡ ಒಳ್ಳೆಯ ಮಕ್ಕಳು ಅವರ ಪಾಲಿನ ಒಂದು ಬೆಳಕಿನ ಜ್ಯೋತಿಯಾಗಿ ನಿರ್ಮಾಣವಾಗುವಂತಹ ಸಕಾರಾತ್ಮಕ ಅಂಶಗಳು ಅಲ್ಲಿರ್ತವೆ. ಯಾವಾಗ ಅದು ಸಾಧ್ಯವಾಗುತ್ತೆ? ಮಂಗಳನ ಅತ್ಯದ್ಭುತವಾದಂತಹ ಒಂದು ಸ್ಥಿತಿಗತಿ ಈ ಕರ್ಕಾಟಕ ರಾಶಿಯವರ ಜಾತಕದಲ್ಲಿ ಇದೆ ಅಂತಾದರೆ, ಶನೈಶ್ಚರನನ್ನ ನಿಗ್ರಹಿಸಬಹುದಾದಂಥ ರೀತಿಯಲ್ಲಿ ಜಾತಕದ ಸಂದರ್ಭಗಳು ಕೂಡಿ ಬಂದಿವೆ ಅಂತಾದ್ರೆ, ಗುರುಗ್ರಹ ಅದ್ಭುತವಾದಂತಹ ಚೈತನ್ಯವನ್ನ ಇವರ ಜಾತಕದಲ್ಲಿ ಪಡೆದಿದೆ ಅಂತಾದ್ರೆ, ನಿಜಕ್ಕೂ ಈ ಜಾತಕದವರಿಗೆ ಒಳ್ಳೆಯ ಒಂದು ಸಂತಾನ ಫಲ ಸಿಗುವಂತಹದ್ದಕ್ಕೆ ಅವಕಾಶ ಇರುತ್ತೆ. ಆದರೆ ಒಂದು ಇವರ ಜಾತಕದಲ್ಲಿ ಅಕಸ್ಮಾತ್ತಾಗಿ ಮಂಗಳನ ಸಂದರ್ಭ ಇನ್ಯಾವುದೋ ಕಾರಣಕ್ಕಾಗಿ ತನ್ನದೇ ಆದಂತಹ ಒಂದು ತಪ್ತ ಸ್ಥಿತಿಯಲ್ಲಿ, ಅಂದರೆ ಒಂದು ರೀತಿಯ ಯಾತನೆಯ ಸ್ಥಿತಿಯಲ್ಲಿ ಇದೆ ಅಂತಾದ್ರೆ ಇವರಿಗೆ ಮಕ್ಕಳಾಗೋದಕ್ಕೆ ಲೇಟ್ ಆಗುವಂತಹ ಸಂದರ್ಭಗಳು ಬರಬಹುದು. ವಿಶೇಷವಾಗಿ ಇವರನ್ನ ಈ ಸರ್ಪ ದೋಷ ಏನಿದೆ ಇದು ಮಕ್ಕಳಾಗದಂತೆ ತೊಂದರೆ ಕೊಡಬಹುದಾದಂತಹ ವಿಚಿತ್ರಕ್ಕೆ ಇವರನ್ನ ತಳ್ಳಿಬಿಡತ್ತೆ. ಅಥವಾ ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ದಂಪತಿಗಳು ಮದುವೆ ಆದಾಗ ಕೂಡಲೇ ಮಕ್ಕಳನ್ನ ಪಡೆಯಬಹುದಾದಂತಹ ವಿಚಾರವನ್ನ ಕೈಬಿಟ್ಟು ಒಂದು ಸ್ವಲ್ಪ ಯಾವುದೋ ಒಂದು ವಿಳಂಬದೊಂದಿಗೆ ಮಕ್ಕಳನ್ನ ಹೊಂದುವಂತಹ ಒಂದು ನಿರ್ಧಾರಕ್ಕೂ ಬರ್ತಾರೆ. ಆದರೆ ಈ ನಿರ್ಧಾರ ಏನಾಗತ್ತೆ, ಕ್ರಮೇಣವಾಗಿ ಅದು ಬೇರೆ ಅನ್ಯ ಕಾರಣಗಳಿಗಾಗಿ ಮಕ್ಕಳೇ ಆಗದೆ ಹೋದಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡುವಂತಹದ್ದಕ್ಕೂ ಕೂಡ ತನ್ನ ಒಂದು ನೆಲೆಗಟ್ಟನ್ನ ನಿರ್ಮಿಸಬಹುದಾದಂತಹ ಸಾಧ್ಯತೆಗೆ ಅದು ಬಂದ್ಬಿಡತ್ತೆ. ಯಾವಾಗ? ಹಾಗಾದ್ರೆ ಈ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ರಾಹು ದಶ ಇದ್ದಲ್ಲಿ, ರಾಹು ದಶ ಯಾಕೆಂದ್ರೆ 18 ವರ್ಷಗಳಷ್ಟು ದೀರ್ಘವಾದಂತಹ ಕಾಲದ ಏನಿದೆ ಇದು ಘಟ್ಟವಾಗಿದೆ. ಹಾಗೆಯೇ ಶನೈಶ್ಚರನ ದಶ 19 ವರ್ಷಗಳ ಕಾಲದ ದೀರ್ಘವಾದಂತಹ ದಶಾದ ಕಾಲವಾಗಿದೆ. ಅಥವಾ ಇವರಿಗೆ ಒಳಿತಾಗುವಂತಹ ರೀತಿಯಲ್ಲಿ ಬುಧ ಇದ್ದರೂ ಕೂಡ ಕೆಲವೊಂದು ಬಾರಿ, ಯಾಕೆಂದ್ರೆ ಈ ಧರ್ಮ ಕರ್ಮಾಧಿಪ ಯೋಗವನ್ನ ಈ ರಾಶಿಯವರಿಗೆ ನಿರ್ಮಾಣ ಮಾಡಬಹುದಾದಂತಹ ಒಂದು ಸಂಪನ್ನತೆ ಬುಧನಲ್ಲಿ ಮಾತ್ರ ಉಂಟು. ಅಂತಹ ಒಂದು ಧರ್ಮ ಕರ್ಮಾಧಿಪ ಯೋಗವನ್ನ ನಿರ್ಮಾಣ ಮಾಡುವಂತಹ ಸಂಪನ್ನತೆಯನ್ನ ಬುಧ ಇಟ್ಟುಕೊಂಡಾಗ ಈ ಕರ್ಕಾಟಕ ರಾಶಿಯವರಿಗೆ ಮಕ್ಕಳ ಮೂಲಕವಾಗಿ ಒಳಿತಾಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆದರೆ ಒಂದೊಮ್ಮೆ ಬುಧನ ಸ್ವರೂಪ ಈ ಒಂದು ಧರ್ಮ ಕರ್ಮಾಧಿಪ ಸಂಯೋಜನೆಯ ಸಂದರ್ಭದಲ್ಲೂ ಕೂಡ ಯಾವುದೋ ಒಂದು ಕಾರಣಕ್ಕಾಗಿ ಅದು ಅನೇಕ ವಿಚ್ಛಿದ್ರಕಾರಕವಾದಂತಹ ಅಂಶಗಳನ್ನು ಹೊಂದಿದೆ ಅಂತಾದ್ರೆ ಹುಟ್ಟಿದ ಮಕ್ಕಳು ಕೂಡ ಅನೇಕ ರೀತಿಯಲ್ಲಿ ಕೆಲವು ವೈಕಲ್ಯಗಳನ್ನು ಹೊಂದುವಂತಹದ್ದಕ್ಕೆ ಸಾಧ್ಯತೆಗಳು ಆಗಿಬಿಡಬಹುದು. ಯಾಕೆಂದ್ರೆ ಈ ಬುಧ ಯಾವಾಗಲೂ ರೂಪದ ಸಂದರ್ಭದಲ್ಲಿ ಅಥವಾ ಈ ನಮ್ಮ ಬದುಕಿನ ಸಂದರ್ಭದ ನಮ್ಮ ಅಂಗ ಆಕಾರಗಳೇನಿದೆ, ಇವತ್ತು ನಾವು ಅದ್ಭುತವಾಗಿ ಯಾವುದೋ ಒಂದು ಸುಂದರಾಂಗನೇ ಇರಬೇಕು ಅಂತಲ್ಲ, ಆದ್ರೆ ಆರೋಗ್ಯಯುತವಾಗಿ ಚೈತನ್ಯದಿಂದ ತುಂಬಿ ತುಳುಕುವಂತಹ ಮಕ್ಕಳು ಕೂಡ ನಮಗೆ ಅದ್ಭುತವಾದಂತಹ
ಮುದ್ದಾಗಿ ಕಾಣುವಂತಹ ಒಂದು ಸಂತೋಷವನ್ನ ಕೊಡ್ತಾ ಇರ್ತಾರೆ. ಯಾಕೆಂದ್ರೆ ಇವತ್ತು ಆರೋಗ್ಯ ಅನ್ನುವಂಥದ್ದು ನಮ್ಮ ಸೌಂದರ್ಯಕ್ಕಿಂತ ಆರೋಗ್ಯ ಅನ್ನುವಂಥದ್ದು ಮುಖ್ಯ. ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ಒಂದು ದೇಹದ ಅಂಗ ಆಕಾರಗಳು ಇವು ಎಂತ, ಯಾಕೆಂದ್ರೆ ಎಲ್ಲರೂ ಸುಂದರರಾಗಿ ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಕುರೂಪಿಗಳು ತಮ್ಮ ಆಂತರ್ಯದಲ್ಲಿ ಇಟ್ಟುಕೊಂಡಂತಹ ಒಂದು ಪ್ರತಿಭೆ ಏನಿರುತ್ತೆ ಅದು ಅನೇಕ ರೀತಿಯ ವ್ಯಕ್ತಿತ್ವವನ್ನ ಒಂದು ದೈವ ಸ್ವರೂಪದ ವ್ಯಕ್ತಿತ್ವಕ್ಕೆ ಬೆಳೆದು ನಿಲ್ಲಬಹುದಾದಂತಹ ಒಂದು ಏನು ಬೆಳವಣಿಗೆಯಾಗಿಯೂ ಅದು ತನ್ನನ್ನು ತೋರಿಸಲಿಕ್ಕೆ ಸಾಧ್ಯವಿರುತ್ತೆ. ಅಂತಹ ಮಕ್ಕಳು ಹುಟ್ಟಬೇಕು ಅಂತಾದ್ರೆ ಅದು ಬುಧನ ಚೈತನ್ಯದಿಂದಾಗಿ ಬುಧ ಕೊಡಬೇಕಾದಂತಹ ಒಂದು ತಂಪು ನೆರಳು ಏನಿದೆ ಅದು ಚಂದ್ರನಿಗೆ ಒದಗಿಸಿದಾಗ ಕರ್ಕಾಟಕ ರಾಶಿಯವರಿಗೆ ಅಂತಹ ಒಂದು ವಿಶೇಷವಾದಂತಹ ಮಕ್ಕಳನ್ನ ಅವರ ಕುರೂಪದ ಸ್ವರೂಪದಲ್ಲಿಯೂ ಕೂಡ ಪಡೆಯುವಂತಹದ್ದಕ್ಕೆ ಸಾಧ್ಯತೆ ಇದೆ. ಆದ್ರೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಆಚೆ ಈಚೆ ಆದಾಗ ಏನಾಗತ್ತೆ, ವೈಕಲ್ಯತೆಗಳನ್ನ ಹೊಂದಿದಂತಹ ವೈಕಲ್ಯತೆಗಳು ಏನು, ನಮ್ಮ ಅಂಗಾಂಗಕ್ಕೆ ವೈಕಲ್ಯತೆಗಳಿರಬಹುದು ಅಥವಾ ಮಾನಸಿಕವಾದಂತಹ ವೈಕಲ್ಯತೆ ಇರಬಹುದು, ಇದು ಉಂಟಾಗುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಬುಧ ಎಷ್ಟರ ಮಟ್ಟಿಗೆ ಅತ್ಯುತ್ತಮವಾದಂತಹ ಸ್ಥಿತಿಗತಿಗಳನ್ನ ಪಡೆದಿದ್ದಾನೆ, ಹಾಗೆಯೇ ಮಂಗಳನ ಅದ್ಭುತವಾದಂತಹ ಶಕ್ತಿ ಈ ಜಾತಕದಲ್ಲಿ ಎಷ್ಟಿದೆ, ಯಾವ ರೀತಿಯಲ್ಲಿ ಶನೈಶ್ಚರ ಬಾಧೆಯನ್ನ ಕೊಡದೇ ಹೋದಂತಹ ಸ್ವರೂಪದಲ್ಲಿ ಸ್ಥಾಯಿಯಾಗಿದ್ದಾನೆ ಜಾತಕದಲ್ಲಿ, ಇವೆಲ್ಲವನ್ನು ಗ್ರಹಿಸಿದಾಗ ಇವರು ಉತ್ತಮವಾದಂತಹ ಸಂತಾನದ ಬಗೆಗಾಗಿನ ವಿಚಾರವನ್ನ ಹೊಂದಬಹುದು. ಆದರೆ ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರು ಸಂತಾನಕ್ಕಾಗಿ ವಿಳಂಬವನ್ನ ಮಾಡುವಂತಹ ಒಂದು ಸೂತ್ರಕ್ಕೆ ಬದ್ಧರಾಗಬಾರದು. ಯಾಕೆಂದ್ರೆ ಇನ್ನೂ ಕೆಲವು ವರ್ಷಗಳ ಕಾಲ ನಾವು ಮಕ್ಕಳಿರದೇ ಇರೋಣ ಅನ್ನುವಂಥದ್ದನ್ನ ಇವರು ಮನಸ್ಸಿಗೆ ತಂದು ಕೊಡಬಾರ್ದು. ಅಂತಹದ್ದು ತಂದುಕೊಂಡಾಗ ಅನೇಕ ರೀತಿ, ಯಾಕೆಂದ್ರೆ ಈ ಕರ್ಕಾಟಕ ರಾಶಿಯವರಿಗೆ ಚಂದ್ರನೇ ಪ್ರಧಾನನಾಗಿರೋದ್ರಿಂದ ಚಂದ್ರನನ್ನ ವಿಕೃತಗೊಳಿಸುವಂತಹ ಗ್ರಹಗಳ ಸಂಖ್ಯೆ ಬಹಳಷ್ಟಿದೆ. ಬಹುಶಃ ಮಂಗಳ ಮತ್ತು ಗುರು ಬಿಟ್ರೆ ಉಳಿದ ಎಲ್ಲ ಗ್ರಹಗಳು ಕೂಡ ಚಂದ್ರನ ವಿಚಾರವನ್ನ ವಿಕೃತಗೊಳಿಸುವಂತಹದ್ದಕ್ಕೆ ಸಾಧ್ಯತೆ ಇರೋದ್ರಿಂದ ಈ ಮಕ್ಕಳು ವಿಳಂಬವಾಗಲಿ ಅನ್ನುವಂತಹ ನಿರ್ಧಾರಕ್ಕೆ ಸರ್ರನೆ ಹೋಗಬಾರದು. ಇವೆಲ್ಲವನ್ನು ಪರಿಗ್ರಹಿಸಿಕೊಂಡು ಎಲ್ಲ ರೀತಿಯ ವಿಚಾರಗಳಲ್ಲಿ ತಮ್ಮದೇ ಆದಂತಹ ಒಂದು ನಿರ್ಣಯವನ್ನ ತೆಗೆದುಕೊಳ್ಳುವುದಕ್ಕೆ ಕರ್ಕಾಟಕ ರಾಶಿಯವರು ಬದ್ಧರಾಗಿದ್ದರೂ ಕೂಡ ಚಂದ್ರನ ಕಾರಣಕ್ಕಾಗಿ ವಿಚಿತ್ರವಾದಂತಹ ಮನೋಸ್ಥಿತಿಯನ್ನು ಹೊಂದಿರಬಹುದಾದಂತಹದ್ದಕ್ಕೂ ಈ ಕರ್ಕಾಟಕ ರಾಶಿಯವರಿಗೆ ಅನೇಕ ಸಾಧ್ಯತೆಗಳು ಬರೋದ್ರಿಂದ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ, ಅಂದ್ರೆ ಈ ಸರಿಯಾದ ರೀತಿಯಲ್ಲಿ ಅಂದ್ರೆ ವಿತ್ ಲಾಜಿಕ್, ಯಾವುದೋ ಒಂದು ಲಾಜಿಕ್ ಅಲ್ಲಿ ಇರಬೇಕು. ಆ ತರ್ಕ ಸೂತ್ರಬದ್ಧವಾಗಿ ಇದ್ದಲ್ಲಿ ಮಕ್ಕಳ ಸಲುವಾಗಿಯೂ ಕೂಡ ಒಳಿತನ್ನ ನಿರ್ಮಾಣ ಮಾಡುವಂತಹ ಸ್ಥಿತಿಗತಿಗಳನ್ನ ತಂದ್ರೆ ಅದು ಆಶ್ಚರ್ಯ ಏನಿಲ್ಲ. ಅದು ನಿಜಕ್ಕೂ ಕರ್ಕಾಟಕ ರಾಶಿಯವರ ಮನಸ್ಸಿನ ಸಂದರ್ಭ ಚಂದ್ರನಿಂದಾಗಿಯೇ ಫಲವಂತಿಕೆಯನ್ನು ಪಡೆಯೋದ್ರಿಂದ ಒಳ್ಳೆಯ ಮಕ್ಕಳನ್ನ ಪಡೆಯುವಂತಹದ್ದು ಪಡೆದರೆ ಆಶ್ಚರ್ಯ ಏನಿಲ್ಲ. ಹಾಗಾಗಿ ಹೆದರಬೇಕಾದದ್ದು ಏನೂ ಇಲ್ಲ. ಯಾವುದೇ ತೊಂದರೆ ಬರಲಿ ಖಂಡಿತವಾಗಿ ನಮ್ಮ ಜೊತೆ ನಮ್ಮ ಅಂತಸ್ಸಾಕ್ಷಿಯಾಗಿ ಅಥವಾ ನಮ್ಮನ್ನ ಅನುಗ್ರಹಿಸುವಂತಹ ಒಂದು ದೊಡ್ಡ ಕಲ್ಪವೃಕ್ಷವಾಗಿ ದೇವರಿದ್ದಾನೆ. ನಮಸ್ಕಾರ.